ನನ್ನ ಪ್ರೀತಿಯ ಕನ್ನಡದ ಮನಸ್ಸುಗಳಿಗೆ ನಿಮ್ಮ ಅನುಪಮ ಮಾಡುವಂತ ಪ್ರೀತಿಯ ನಮಸ್ಕಾರ. ಈಗ ಇದನ್ನ ತೆಗೆದಿಡುವಂತ ಟೈಮ್ ಬಂದಿದೆ. ಅಫಿಷಿಯಲ್ ಅನುಪಮ ನಿರೂಪಕಿಯಾಗಿ 8 ವರ್ಷಗಳ ಕಾಲ ಜರ್ನಿ ಏನ್ ಮಾಡಿದ್ಲು ಅದನ್ನ ಮುಗಿಸುವಂತ ಸಮಯ ಬಂದಿದೆ. ಯಾಕೆ ಆಂಕರಿಂಗ್ ನ ಬಿಡ್ತಾ ಇದೀನಿ ಇವತ್ತಿಲ್ಲ. ನನ್ನ ಲೈಫಲ್ಲಿ ನಾನು ಮುಂದೆ ಬೇರೆನೋ ಹುಡ್ಕೊಂಡು ಹೋಗ್ತಾ ಇದೀನಿ ಅಂತ ಹೇಳಿದ್ರೆ ನನ್ನ ಕ್ಯಾಮ್ರಾಗೆ ನಿಮಗೆ ಹೇಳುವಂತ ಸುಳ್ಳಾಗತ್ತೆ. ಐ ಡು ನಾಟ್ ವಾಂಟ್ ಟು ಲೈ. ಯಾವ್ದೇ ಕೆಲಸ ಆಗ್ಲಿ ನಾನ್ ನಂಬಿರೋದೇನಂತ ಅಂದ್ರೆ ಎಂಜಾಯ್ ಮಾಡ್ಬೇಕಾಗತ್ತೆ, ಅದನ್ನ ಬದುಕ್ಬೇಕಾಗತ್ತೆ, ಜೀವಿಸ್ಬೇಕಾಗತ್ತೆ. ಪ್ರತಿಯೊಂದು ಕ್ಷಣನು ನಾನು ಎಂಜಾಯ್ ಮಾಡ್ತಿರ್ಲಿಲ್ಲ ಶೋನ. ಇಟ್ಸ್ ಟೈಮ್ ನೌ ದಟ್ ಗುಡ್ ಬೈ ಅಂತ ಹೇಳುವಂತ ಟೈಮ್ ಬಂದಿದೆ. ಬಟ್ ನಾನು ಬೇರೆ ಎಲ್ಲಾ ತರದ ರೀತಿಯಲ್ಲೂ ನಿಮ್ಮನ್ನ ಎಂಟರ್ಟೈನ್ ಮಾಡಕ್ಕೆ ಪ್ರಯತ್ನ ಪಟ್ಟೇ ಪಡ್ತೀನಿ. ಇದನ್ನ ನಂಗೆ ಟೆಲಿವಿಷನ್ ಅಲ್ಲಿ ಹೇಳಕ್ ಆಗ್ಲಿಲ್ವಲ್ಲ ಅನ್ನೋ ನೋವು ತುಂಬಾ ಇರುತ್ತೆ ನಂಗೆ. ಕೊನೆಯಲ್ಲಿ ನಾನು ಕ್ಯಾಮ್ರಾಗೆ ಹೇಳಿ ಮುಗಿಸ್ಬೇಕಂತ ನಂಗೆ ಆಸೆ ಇತ್ತು. ಬಟ್ ಮನೇಲಿ ಕೂತ್ಕೊಂಡು ಕ್ಯಾಮ್ರಲ್ಲಿ ಹೇಳ್ತಾ ಇದ್ದೀನಿ. ಇಟ್ ಇಸ್ ಸೋ ಸ್ಯಾಡ್, ಇಟ್ ಇಸ್ ಸೋ ಅನ್ಫಾರ್ಚುನೇಟ್ ದಟ್ ಸ್ಟೇಜ್ ಮೇಲೆ ಹೇಳಕ್ಕಾಗ್ಲಿಲ್ಲ ನಂಗೆ. ಅಷ್ಟು ಲೈಟ್ಸ್ಗಳ ಮಧ್ಯೆ ನಂಗೆ ಹೇಳಕ್ಕಾಗ್ಲಿಲ್ಲ. ಸೊ ಯಾ, ಅಷ್ಟೇ. ಇಟ್ಸ್ ಅ ಗುಡ್ ಬೈ. ಈ ಜರ್ನಿಯಲ್ಲಿ ಭೇಟಿ ಮಾಡಿರುವಂತ ಪ್ರತಿಯೊಬ್ಬರಿಗೂ ಇಲ್ಲೇ ಕೂತು ಥ್ಯಾಂಕ್ ಯು ಅಂತ ಹೇಳ್ತೀನಿ. ಈ ಜರ್ನಿ ನೀವ್ ಯಾರು ಇಲ್ಲದೆ ಆಗ್ತಾ ಇರ್ಲಿಲ್ಲ. ಮೈ ಲವ್ಲಿ ಆಡಿಯನ್ಸ್, ನನ್ನ ಕನ್ನಡದ ಜನರು ಇಷ್ಟು ವರ್ಷ ನಾನು ನೋಡಿರೋದಕ್ಕೆ ಥ್ಯಾಂಕ್ ಯು. ಬೇಜಾರಾಗಿದ್ರು ಹೇಳ್ದೆ ಇಲ್ಲ ನೋಡಕ್ ಇಷ್ಟಪಡ್ತೀವಿ ಅಂತ ಹೇಳಿರೋದಕ್ಕೂ ಥ್ಯಾಂಕ್ ಯು. ಐ ವಿಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ ಯು. ಅಷ್ಟೇ ನಂಗೆ ಹೇಳಕ್ಕಾಗೋದು. ಎಂಟರ್ಟೈನ್ ಮಾಡಿದ್ದೀನಿ, ಖುಷಿ ಪಡಿಸಿದೀನಿ ನನ್ನ ಕೆಲಸದಿಂದ ಅಂತ ಅನ್ಕೊಂಡು ಆಂಕರಿಂಗ್ಗೆ ಗುಡ್ ಬೈ ಹೇಳ್ತಾ ಇದ್ದೀನಿ. ಮತ್ತೆ